ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಫಿಲ್ಮ್ಗಳ ಸೂಪರ್ ಸ್ಟಾರ್ ದಿನೇಶ್ ಲಾಲ್ ಯಾದವ್ ನಿರ್ಹುವಾ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೆ ಫಿಟ್ ಅಲ್ಲ ಎಂಬುದು. ನೋಡಿ, ನೀವು ರಾಜಕೀಯಕ್ಕೆ ಪ್ರವೇಶ ಪಡ್ಕೊಳ್ಳುವಾಗ ಅಮಿತಾಬ್ ಬಚ್ಚನ್ ಅವರು ನಿಮ್ಗೊಂದು ಮಾತು ಹೇಳಿದ್ರು. ಅವರು ರಾಜಕೀಯಕ್ಕೆ ಬಂದು ಅನುಭವನ ಪಡ್ಕೊಂಡಿದ್ರು. ಅವರು ಹೇಳಿದ್ರು, ಈ ದಾರಿಗೆ ನೀನು ಬರಬೇಡ. ಆದರೆ ನೀವು ಮಾತು ಕೇಳಲಿಲ್ಲ. ಆ ಮಾತು ಸರಿ ಇದೆ ಸರ್. ಆದರೆ ನನಗೇನನ್ಸುತ್ತೆ ಅಂದರೆ, ಸರ್ ನನಗೆ ಮೊದಲು ಹೇಳಿದಾಗ ಅವರು ಈ ವಿಷಯನ ಯೋಚನೆ ಮಾಡಿ ನನಗೆ ಹೇಳಿರ್ತಾರೆ. ಒಬ್ಬ ಸೆಲೆಬ್ರಿಟಿ ಇರ್ತಾನೆ, ಅವನು ತುಂಬಾ ಆರಾಮಾಗಿರ್ತಾನೆ, ಅವನಿಗೆ ತುಂಬ ಕಂಫರ್ಟ್ ಸಿಗುತ್ತೆ. ಪೊಲಿಟಿಕ್ಸ್ಗೆ ನೀವು ಹೋದ್ರಿ ಅಂದರೆ ನೀವು ಬೀದಿಗೆ ಇಳಿಬೇಕಾಗತ್ತೆ, ಜನರ ಮಧ್ಯೆ ಹೋಗಿ ನೀವು ಕೆಲಸ ಮಾಡಬೇಕಾಗತ್ತೆ. ಬಹುಶಃ ಅವ್ರು ಅದಕ್ಕೆ ಇಲ್ಲ ಅಂದಿರಬಹುದು. ಆದರೆ ನನ್ನ ಅನುಭವ ಬೇರೆನೇ ಇದೆ ಸರ್. ನನಗನ್ಸುತ್ತೆ ರಾಜಕಾರಣದಲ್ಲಿ ಯಾರಾದರೂ ಜಾಸ್ತಿ ಫಿಟ್ ಇದ್ದಾರೆ ಅಂದರೆ ಅದು ನಾನೇ ಅಂತ. ಅದಕ್ಕೆ ಏನು ಕಾರಣ? ಅದಕ್ಕೆ ಕಾರಣ ಏನಂದ್ರೆ, ನಾನು ಬೇಕು ಅಂತ ಅನ್ಕೊಳ್ಳೋರು, ನನ್ನ ಇಷ್ಟಪಡೋರು, ನನಗೆ ಆಶೀರ್ವಾದ ಮಾಡೋರು ಪ್ರತಿ ಭಾಷೆಯವರು ಇದ್ದಾರೆ, ಪ್ರತಿ ಜಾತಿಯವರು ಇದ್ದಾರೆ, ಪ್ರತಿ ಧರ್ಮದಲ್ಲೂ ಇದ್ದಾರೆ. ಈ ರೀತಿಯಾದ ರಾಜಕಾರಣಿನೇ ಬೇಕು, ಎಲ್ಲರೂ ಇಷ್ಟಪಡೋನು. ಮತ್ತೆ ನನಗನ್ಸುತ್ತೆ, ನಾನು ಅದೇ ಕಾರಣಕ್ಕೆ ಮೋದಿಜಿಯವ್ರನ್ನ ಸಪೋರ್ಟ್ ಮಾಡ್ತೀನಿ. ಅವರು ಈ ವಿಚಾರ ನೋಡೋದಿಲ್ಲ, ನೀನು ಯಾವ ಭಾಷೆಯವನು, ನಿಮ್ದು ಯಾವ ಧರ್ಮ, ನಿಮ್ಮ ಜಾತಿ ಯಾವುದು, ನೀವು ಯಾವ ಪಾರ್ಟಿಯವನು, ನೀವು ಅವ್ರಿಗೆ ವೋಟ್ ಹಾಕಿದಿರಾ ಇಲ್ವಾ ಅಂತ ಅವ್ರು ಅದನ್ನ ನೋಡೋದಿಲ್ಲ. ಒಂದ್ ವೇಳೆ ನಿಮ್ಗೆ ಲಾಭ ಸಿಗ್ಬೇಕು ಅಂತಿದ್ರೆ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ ಅಂಗಡಿ ಸಿಗ್ಬೇಕು ಅಂದ್ರೆ ಅದು ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ ರೇಷನ್ ಬೇಕು ಅಂದ್ರೆ ಅದು ಸಿಗುತ್ತೆ. ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಬೇಕು ಅಂದ್ರೆ ಸಿಗುತ್ತೆ. ಯಾಕಂದ್ರೆ ನೀವು ಭಾರತೀಯ ನಾಗರಿಕ, ಮತ್ತೆ ಅವರು ಭಾರತಕ್ಕೋಸ್ಕರ ಮಾಡ್ತಿದ್ದಾರೆ, ಎಲ್ರಿಗೋಸ್ಕರ ಮಾಡ್ತಿದ್ದಾರೆ. ಅದಕ್ಕೇನೆ ನಿಮ್ಗೆ ಲಾಭ ಸಿಗುತ್ತೆ. ಅದಕ್ಕೇನೆ ನಾನು ಪಾಲಿಟಿಕ್ಸ್ ಅಲ್ಲಿ ಇದ್ದೀನಿ ಸರ್. ಯಾಕೆಂದ್ರೆ ಮೋದಿ ಅವರನ್ನ ನೀವು ಈಗಷ್ಟೇ ಭೇಟಿಯಾಗಿದ್ದೀರಾ, ಈಗ ಅವ್ರನ್ನ ಅಡ್ಮೈರ್ ಮಾಡ್ತಾ ಇದ್ದೀರಾ. ಪಾಕಿಸ್ತಾನದವರು ಒಂದ್ಸರಿ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಅದನ್ನ ನೋಡಿ ನನಗೆ ತುಂಬಾ ದುಃಖ ಆಗಿತ್ತು. ಒಂದು ಹಾಡು ಹಾಡಿದ್ದೆ, कि अब ना छोड़िया पाकिस्तान के सबक सिखादा मोदी जी, अब ना छोड़िया पाकिस्तान के सबक सिखादा मोदी जी, सूतल जब ले शेर रहे तब तक गीदड़ ललकारे, लाखों गीदड़ भागे ले जब शेर झपट्टा मारे. तो पाकिस्तान के औकात बतादा मोदी जी. ಅದಾದ್ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಆಗನಿಸ್ತು, ವಾಹ್, ನಾವು ಹಾಡ್ತಿದೀವಲ್ಲ ಅದು ತಲುಪ್ತಾ ಇದೆ ಅನಿಸ್ತು. ನಿಮ್ಮ ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಅದ್ರಲ್ಲಿ ನೀವು ಹೇಳ್ತಾ ಇದ್ರಿ ಸೈಕಲ್ಗೆ ವೋಟ್ ಕೊಡಿ ಅಂತ. ಒಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಸಪೋರ್ಟ್ ಮಾಡಬೇಕು, ಅವ್ರನ್ನ ಬೆಂಬಲಿಸಬೇಕಾಗತ್ತೆ. ಯಾವಾಗ ಧರ್ತಿಪುತ್ರ ಮುಲಾಯಂ ಸಿಂಗ್ ಯಾದವ್ಜಿಯವರು ರಕ್ಷಣಾ ಮಂತ್ರಿಯಾಗಿದ್ರು, ಆಗ ಅವರು ಒಂದು ನಿಯಮನ ತಂದಿದ್ರು. ಕೇವಲ ಟೋಪಿ ಮತ್ತೆ ಬೆಲ್ಟ್ ಅಷ್ಟೇ ಸತ್ತವರ ಮನೆಗೆ ಹೋಗೋದಿಲ್ಲ, ಅವರ ಪಾರ್ಥಿವ ಶರೀರ ಕೂಡ ಹೋಗ್ಬೇಕು, ಅದ್ರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹಣ ಕೊಡಬೇಕು. ಅದಕ್ಕೆ ನಾನು ಅವ್ರ ಫ್ಯಾನ್ ಆಗ್ಬಿಟ್ಟೆ. ನನಗನ್ನಿಸ್ತು, ವಾಹ್, ಈ ರಾಜಕಾರಣಿಯವರು ಎಂತ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ. ಆಗ ನಾನು ಅವರ ತುಂಬಾ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಅದಾದ್ಮೇಲೆ ಯಾವಾಗ ಅಖಿಲೇಶ್ ಯಾದವ್ ಭಯ್ಯ ಅವ್ರು ಬಂದ್ರೋ, ಆಗ ಅವ್ರು ಹೇಳ್ತಾರೆ, ನಾನು ಯಾವುದೇ ಮಾಫಿಯಾದವ್ರಿಗೆ ಟಿಕೆಟ್ ಕೊಡಲ್ಲ ಅಂತ. ಆಗ ನಾನು ಅವ್ರಿಗೆ ಪ್ರಚಾರ ಮಾಡಿದ್ದೆ, ಸಾಕು, ಇದೇ ಬೇಕಾಗಿದ್ದಿತ್ತು, ಈ ತರನೇ ಲೀಡರ್ ಬೇಕಾಗಿತ್ತು. ಅವರು ಮಾಫಿಯಾದವ್ರಿಗೆ ಟಿಕೆಟ್ನ ಕೊಡಬಾರ್ದಿತ್ತು. ಅವರು ಸೋತಾದ್ಮೇಲೆ ಮಾಫಿಯಾದವ್ರಿಗೆ ಸಪೋರ್ಟ್ ಮಾಡ್ಬಿಟ್ರು. ಆಗ ನನ್ಗನ್ನಿಸ್ತು, ಬುಲ್ಡೋಜರ್ ಬಾಬಾ ಅವರು ಬರಲೇಬೇಕು ಅಂತ. ಬುಲ್ಡೋಸರ್ಗಳ ಸೀನ್ಗಳನ್ನ ನಾನು ನಿಮ್ಮ ಸಿನಿಮಾಗಳಲ್ಲಿ ನೋಡಿದ್ದೆ. ಆದ್ರೆ ಈಗ ನೀವು ಬುಲ್ಡೋಸರ್ ಮೇಲೆ ಹಾಡುಗಳನ್ನು ಕೂಡ ಬರೆದಿದ್ದೀರಾ. ನಾನ್ ಹೇಳಿದ್ನಲ್ಲ, ನಾನ್ ಅವಾಗ ಫ್ಯಾನ್ ಆಗಿದ್ದೆ ಅಖಿಲೇಶ್ ಭಯ್ಯ ಅವ್ರಿಗೆ. ಅವರು ಮಾಫಿಯಾಗೆ ಟಿಕೆಟ್ ಕೊಡಲ್ಲ ಅಂತ ಅವತ್ ಹೇಳಿದ್ರಲ್ಲ ಆಗ. ಆದ್ರೆ ಅವರು ತುಂಬಾ ಜನ ಮಾಫಿಯಾದವ್ರಿಗೆ ತಮ್ಮಲ್ಲಿ ಟಿಕೆಟ್ ಕೊಟ್ಬಿಟ್ರು, ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ರು. ಆಗ ನಾನು ಹೇಳ್ದೆ, ಬುಲ್ಡೋಜರ್ ಬಾಬಾ ಬರಲೇಬೇಕು, ನಾನು ಹಾಡ್ಲೇಬೇಕು. ಆಮೇಲೆ ನಾನು ಹಾಡ್ದೆ, घुस जाला बिलिया में सांप बिच्छू गोजर, चलेला जब चाँप के बाबा का बुलडोजर, चलेला जब चाँप के. ನಿಂಗೊಂದು ಹಾಡು ತುಂಬಾನೇ ಪಾಪ್ಯುಲರ್ ಆಗಿತ್ತು, ಹಾಗೆ ಹಿಟ್ ಕೂಡ ಆಗಿತ್ತು. ಯೋಗಿ ಅವರು ಬರ್ತಾರೆ, ಅವರಂತೂ ಈಗ ಬಂದಿದ್ದಾರೆ. ಸೊ ನೀವೀಗ ಆ ಹಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಖಂಡಿತ ಖಂಡಿತ. चाहे जितना जोर लगा लो,
चाहे जितना शोर मचा लो जीतेगी बीजेपी ही आएंगे फिर योगी आएंगे फिर योगी ನೋಡಿ, ಜನರು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ. ಒಬ್ಬ ಫಿಲ್ಮ್ ಸ್ಟಾರ್ ಆಗಿ, ಒಬ್ಬ ಭೋಜ್ಪುರಿ ಸಿನಿಮಾದ ಸ್ಟಾರ್ ಆಗಿ, ಒಬ್ಬ ಸಿಂಗರ್ ಆಗಿ. ಆದ್ರೆ ನೀವು ಆ ಕೆಲಸನ ಬಿಟ್ಟು ನಿಮ್ಮ ಟೈಮನ್ನ ರಾಜಕೀಯ ಕೊಡ್ತಾ ಇದ್ದೀರಾ. ಇಲ್ಲ 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 ಇಲ್ಲ, ನಾನ್ ಹಾಗ್ ಮಾಡೋದಿಲ್ಲ. ನಾನು ಹೇಗ್ ಮಾಡ್ತೀನಿ ಅಂತ ನಿಮ್ಮೆಲ್ರಿಗೂ ಹೇಳ್ತೀನಿ. ನಾನು ಆಜಮ್ಗಢದಲ್ಲೇ ಶೂಟಿಂಗ್ ಮಾಡೋದು. ನಾವು ಎಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವೋ ಅಲ್ಲೇ ಕಂಪ್ಯೂಟರ್ನ ಹಾಕ್ಸ್ಬಿಡ್ತೀನಿ, ಅಲ್ಲೇ ಆಫೀಸ್ ಆಗ್ಬಿಡುತ್ತೆ, ಎಲ್ಲ ಸೆಟಪ್ ಆಗ್ಬಿಡುತ್ತೆ. ಯಾರಿಗಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲೇ ಲೆಟರ್ ಟೈಪ್ ಆಗುತ್ತೆ. ಮೋದಿಜಿ ಕಳಿಸ್ಬೇಕಂದ್ರೆ ಮೋದಿಜಿಗೆ, ಯೋಗಿಜಿ ಕಳಿಸ್ಬೇಕಂದ್ರೆ ಯೋಗಿಜಿಗೆ. ನಾನು ಎಲ್ಲಿರ್ತೀನೋ ಅಲ್ಲಿಂದಾನೆ ಕೆಲಸ ಮಾಡ್ತಿರ್ತೀನಿ. ಅದು ಹಾಗಲ್ಲ ನಾನು ನನ್ ಕೆಲಸ ಬಿಟ್ಟಿದ್ದೀನಿ ಅಥವಾ ಅವ್ರ ಕೆಲಸ ಮಾಡ್ತಿಲ್ಲ ಅಂತ. ಅವ್ರ ಕೆಲಸನೂ ಮಾಡ್ತಿರ್ತೀನಿ, ನನ್ ಕೆಲಸನೂ ಆಗ್ತಿರುತ್ತೆ. ಈಗ ನೋಡಿ, ನಾನು ಯಾವ ವಿಚಾರಧಾರನ್ನ ಸಪೋರ್ಟ್ ಮಾಡಕ್ ನಿಂತಿದ್ದೀನೋ, ಒಂದ್ ವೇಳೆ ನನಗೆ ಅನ್ಸುತ್ತೆ ಅಂದ್ರೆ सपने नहीं सच में हकीकत बुनते हैं इसीलिए तो सब मोदी को चुनते हैं. ಇಲ್ಲಿ ಪ್ರತಿ ಹಿಂದೂಸ್ತಾನಿಯ ಕನಸೇನಂದ್ರೆ ನನ್ನ ದೇಶ ವಿಕಸಿತ ರಾಷ್ಟ್ರ ಆಗ್ಬೇಕು. ಆ ಕನಸನ್ನ ನನಸು ಮಾಡ್ಬೇಕು ಅಂತ ಮೋದಿಜಿಯವರು ದಿನ ರಾತ್ರಿ ಅಂದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಸಮಯ ನಾವು ಕೂಡ ಅದಕ್ಕೋಸ್ಕರ ಕೊಡ್ಬೇಕು ಅಂದ್ರೆ ಕೊಡೋಣ ಬಿಡಿ, ಖಂಡಿತ ಕೊಡ್ತೀವಿ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನೀವು ಆಕ್ಟರ್ ಜೊತೆಗೆ ಪೊಲಿಟಿಷಿಯನ್ ಕೂಡ ಆಗಿದ್ದೀರಾ, ಹಾಗೆ ಎಲೆಕ್ಷನ್ನಲ್ಲಿ ಗೆದ್ದಿದ್ದೀರಾ ಕೂಡ. ಈ ಸಲ ಏನೋ ಕಡಿಮೆ ಆಗಿತ್ತು. ಮುಂದಿನ ಸಲಕ್ಕೆ ನೀವು ಏನ್ ತಯಾರಿ ಮಾಡ್ಕೊಂಡಿದ್ದೀರಾ? ಈ ಸಲ ಕಡಿಮೆ ಆದ ಹಾಗೆ ಮುಂದೆ ಆಗ್ಬಾರ್ದು ಅಂತ. ಇದೇ ತಯಾರಿ ನೋಡಿ ನಾನು ನಿಮ್ಮ ಅದಾಲತ್ನಲ್ಲಿ ಬಂದು ಕೂತಿದ್ದೀನಿ. ಇದಕ್ಕಿಂತ ದೊಡ್ಡ ತಯಾರಿ ಏನಿದೆ ಹೇಳಿ? ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಹಿಂದೂಸ್ತಾನದಲ್ಲಿ ಯಾರೆಲ್ಲ ದಿಗ್ಗಜರು, ಸೆಲೆಬ್ರಿಟಿಗಳಿದಾರೋ, ರಾಜಕಾರಣಿಗಳಿದಾರೋ, ಅವ್ರೆಲ್ರೂ ಕೂಡ ಇಲ್ಲಿ ಬಂದು ಕೂತಿದ್ದಾರೆ. ಸರ್ ಅವರು ನನ್ಗೆ ಇವತ್ತು ಎಂಥ ಸೌಭಾಗ್ಯ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ಖುಷಿ ನನ್ಗೇನಿದೆ ಹೇಳಿ?